ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ರೆ ಎಲ್ರು ಚೆನ್ನಾಗಿದ್ರೆ ಅನ್ಕೊಂತೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲಿಗೆ ಹೋಗ್ತಾ ಇದೀವಪ್ಪ ಅಂದ್ರೆ ನನ್ನ ವೈಫ್ ಅವರ ಫ್ರೆಂಡ್ ಅವರ ತೋಟಕ್ಕೆ ಹೋಗ್ತಾ ಇದೀವಿ. ಯಾಕಪ್ಪ ಅಂದ್ರೆ ಅವರು ಒಂದು 4 ರಿಂದ 5 ಸರಿ ಇನ್ವೈಟ್ ಮಾಡಿದ್ರು. ನಾವು ಸ್ವಲ್ಪ ಕೆಲ್ಸದ ಬ್ಯುಸಿ ಇರೋದ್ರಿಂದ ನಾವು ಹೋಗಕ್ ಆಗಿಲ್ಲ. ಬಟ್ ಇವತ್ತು ಬರ್ಲೇಬೇಕು ಅಂತ ಅವರು ಫೋರ್ಸ್ ಮಾಡಿದ್ರು. ಅದರಿಂದ ಇವಾಗ ನಾವು ಹೊರಟಿದೀವಿ. ಸ್ವಲ್ಪ ಹೊರಡೋದು ಲೇಟ್ ಆಗೋಯ್ತು. ಇವತ್ತು ಅವರು 3:15 ಬಂದಿದ್ರು, ನಾವು 5 ಕಾಲ್ ಆಗೋಯ್ತು. ಯಾಕಪ್ಪ ಅಂದ್ರೆ ನನ್ನ ವೈಫ್ ಆಕ್ಯುಪಂಚರ್ ಕ್ಲಿನಿಕ್ ಇನ್ನೊಂದು ಬ್ರಾಂಚ್ ಓಪನ್ ಮಾಡ್ತಾ ಇದ್ದಾರೆ. ಅದ್ರ ಕೆಲಸ ಸ್ವಲ್ಪ ಓಡಾಡ್ತಾ ಇದ್ರಿ. ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋದು ಸ್ವಲ್ಪ ಲೇಟ್ ಆಗೋಯ್ತು. ಅವ್ರು ಆಲ್ರೆಡಿ ಬರ್ತಾ ಇದಾರೆ. ನಾವು ಇವಾಗ ಹೋಗ್ತಾ ಇದೀವಿ ನೈಸ್ ರೋಡ್ ಅಲ್ಲಿ, ನೋಡ್ಬೋದು ನೀವು. ಈ ವಿಡಿಯೋ ಕೊನೆ ಗಂಟೆ ನೋಡಿ, ಚೆನ್ನಾಗಿರುತ್ತೆ. ಅಂಡ್ ನಿಮ್ ಸಪೋರ್ಟ್ ಬೇಕು. ನಾನು ಪ್ರತಿ ವಿಡಿಯೋಲಿ ಕೇಳ್ಕೊಳ್ಳೋದು ಇಷ್ಟೇನೆ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಶೇರ್ ಮಾಡಿ, ಅವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಹೋಗ್ತಾ ಹೋಗ್ತಾ ತುಂಬಾ ಚೆನ್ನಾಗಿರುತ್ತೆ. ತೋಟ ಆದ್ಮೇಲೆ ನಿಮಗೆ ಗೊತ್ತಿರುತ್ತೆ. ಎಲ್ಲರೂ ತೋಟಗಳು ನೋಡಿರ್ತೀರಾ, ನೋಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನಾನು ಒಂದ್ಸರಿ ತೋರಿಸ್ತೀನಿ ಅವ್ರು ಹೇಗೆ ಮೇಂಟೈನ್ ಮಾಡಿರೋದು ನನಗೂ ಗೊತ್ತಿಲ್ಲ. ನಾನು ಕ್ಯೂರಿಯಾಸಿಟಿಲಿ ಇದ್ದೀನಿ, ಹೋಗ್ತಾ ಇದೀನಿ. ಬನ್ನಿ, ಅಲ್ಲೆಲ್ಲ ಹೋಗೋದು ಎಂಜಾಯ್ಮೆಂಟ್ ಎಲ್ಲ ತೋರಿಸ್ತೀನಿ. ಕೊನೆ ಗಂಟೆ ಈ ವಿಡಿಯೋ ನೋಡಿ. ಬನ್ನಿ ಹೋಣ. ವೀಕ್ ಡೇಸ್ ಅಲ್ಲಿ ಎಷ್ಟು ಗಾಡಿಗಳು ಓಡಾಡ್ತಾ ಇದೆ. ಇನ್ನು ವೀಕೆಂಡ್ ಅಲ್ಲಿ ಯಾವ ತರ ಓಡಾಡಲ್ಲ. ಇನ್ನು ನಾಳೆ ಶನಿವಾರ ಬೇರೆ, ನಾಳಿದ್ದು ಭಾನುವಾರ. ಇವತ್ತು ಹೋಗೋರು ತುಂಬಾ ಜನ ಇರ್ತಾರೆ ಔಟಿಂಗು. ಅದರಿಂದ ಏನೋ ಇಷ್ಟು ಗಾಡಿಗಳು ಇರ್ಬೋದು. ನಾವು ಇವಾಗ ಇಲ್ಲಿಂದ ನೆಲಮಂಗಲ ಟೋಲ್ ಇಲ್ಲಿ ಅಷ್ಟೊತ್ತಿಗೆ ಇನ್ನೂ ನನಗೆ ಬೇಕು, ಟೈಮ್ ಹಿಡಿಯುತ್ತೆ. ಯಾಕಂದ್ರೆ ಟ್ರಾಫಿಕ್ ಇದೆ. ಅಯ್ಯೋ, ನೆಲಮಂಗಲ ಫುಲ್ಲು ಟ್ರಾಫಿಕ್ ಇತ್ತು. ಬರೋ ಅಷ್ಟರಲ್ಲಿ ಸಾಕೋದಿತ್ತು ಅಂದ್ಕೊಳ್ಳಿ. ಇವಾಗ ಅದಕ್ಕೆ ಪಾಕಶಾಲಾಗೆ ಬಂದು ಕಾಫಿ ಕುಡಿಯೋಣ ಅಂತ ಹೋಗ್ತಾ ಇದೀವಿ. ಟೀ ಬೇಕಂತೆ ಅವ್ರಿಗೆ. ಈ ಊರ ಹೆಸರು ಟೀ ಬೇಗೂರ್ ಅಂತೆ. ನಾವು ಅದಕ್ಕೆ ಪಾಕಶಾಲಾಗೆ ಬಂದಿದ್ದೀವಿ. ಅವ್ರು ಇನ್ನೂ ಬರ್ತಾ ಇದ್ದಾರೆ. ಇನ್ನೂ ಅವ್ರು ಎಲ್ಲಿದ್ದಾರೋ, ಅವ್ರು ಬರೋ ಗಂಟ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಪಾಕಶಾಲಾಗೆ ಹೋಗಿದ್ದೀವಿ. ಬನ್ನಿ ಹೊರಗಡೆ ಕಾಫಿ ಕುಡಿಯೋಣ. ನೀವೇನು ತಗೋತೀರಾ? ನಿಮಗೆ ಮಿಲ್ಕ್ ಶೇಕ್, ನನಗೆ ಕಾಫಿ. ನೋಡಿ, ಅಷ್ಟು ಜನ ಏನಿಲ್ಲ ಆದರೆ ಬಟ್ ಆ ಕಡೆ ಇದ್ದಾರೆ, ಆ ಕಡೆ ಜನ ಇದ್ದಾರೆ. ನಾವು ಪೀಸ್ ಆಗಿರ್ಬೇಕು ಅಂದ್ಬಿಟ್ಟು ಖಾಲಿ ಇರೋ ಕಡೆ ಬಂದು ಕೂತಿದ್ದೀವಿ. ಅವ್ರು ಇನ್ನೂ ಬರ್ತಾ ಇದ್ದಾರಂತೆ. ಇನ್ನೊಂದು 10 ಮಿನಿಟ್ಸ್ ಬರ್ತೀನಿ ಅಂದರು. ಅದಕ್ಕೆ ಇಲ್ಲಿ ಕೂತ್ಕೊಂಡು ಕಾಫಿ ಕುಡಿಯೋ ಅಂದ್ಬಿಟ್ಟು ಕೂತಿದ್ದೀವಿ. ಕಾಫಿ ಬಂತು, ಅವ್ರದ್ದು ಮಿಲ್ಕ್ ಶೇಕ್ ಬಂದಿದೆ. ಟೇಸ್ಟ್ ಆಗಿದೆ, ಬನ್ನಿ ನೋಡೋಣ. ಹಾಂ, ಚೆನ್ನಾಗಿದೆ ಕಾಫಿ ಟೇಸ್ಟ್. ಪಾಕಶಾಲೆಯಲ್ಲಿ ನನ್ನ ವೈಫ್ ವಾಶ್ರೂಮ್ಗೆ ಹೋಗಿ ಬರೋಷ್ಟರಲ್ಲಿ ಹೋಗಿ ಕಾರ್ ಒಳಗಡೆ ಕುತ್ಕೊಂಡ್ಬಿಟ್ಟವ್ರೆ. ನೋಡಿ ಇಲ್ಲಿ. ಅಯ್ಯೋ 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 ಅಯ್ಯ. ಏನು ಹೋಗಿ ಬರೋಷ್ಟ ಕಾರ್ ಒಳಗಡೆ ಕುತ್ಕೊಂಡ್ಬಿಟ್ಟಿದ್ರ? ಅಯ್ಯೋ ಅಬ್ಬ. ಎಲ್ಲಿದ್ದಾರೆ ಅಂದ ಇನ್ನು ಗೊತ್ತಿಲ್ಲ, ಫೋನ್ ಮಾಡಿಲ್ಲ ನಾನು. ಫೈನಲಿ ಅವರು ಬಂದರು. ಆಯ್ ಮಾಡ್ತಾ ಇದ್ದಾರೆ ನೋಡಿ. ಇವ್ರನ್ನೇ ಹೇಳ್ತಾ ಇದ್ದ ಬರ್ತಾರೆ ಅಂತ. ನೋಡಿ ಫ್ರೆಂಡ್ಸ್, ಫಿಶ್ಶು, ಈ ಫಿಶ್ ಎಲ್ಲೂ ಸಿಗಲ್ಲ, ಬರೀ ನೆಲಮಂಗಲಲ್ಲಿ ಮಾತ್ರ ಸಿಗೋದು. ಎಲ್ಲ ಬಂದರು. ಚಿಕನ್ ತಗೊಳ್ಳೋಣ. ನಮ್ಮ ಇವ್ರನ್ನ ನಾವು ಏನಂತ ಕರೀದು ಅಂತಲೇ ನನಗೆ ಗೊತ್ತಾಗಲ್ಲ. ಯಾಕಂದರೆ ಅವರು ಎಲ್ಲ ರೀತಿ ನಮಗೆ ಬೇಕಾಗಿರೋರು. ಅಕ್ಕ ಅನ್ನೋದ, ಇಲ್ಲ ಮಮ್ಮಿ ಅನ್ನೋದ, ಏನನ್ನೋದು ಅಂತಲೇ ಗೊತ್ತಿಲ್ಲ. ಇವತ್ತು ಆ ಕನ್ಫ್ಯೂಸಲ್ಲೇ ಇದ್ದೀನಿ ನಾನು. ಅಣ್ಣ ಯಾವ್ದಾಗ್ತಾ ಇದ್ದೀರಾ ಅಣ್ಣ? ಚಿಕನ್, ಕೋಳಿ, ಬಾಯ್ಲರು ಎಷ್ಟು kg ಆಗ್ತಾ ಇದ್ದೀರಾ? 1.5. ಅಣ್ಣ ಫುಲ್ಲು ವಾಷಿಂಗ್ ಮಾಡ್ತಾ ಇದ್ದಾರೆ. ನೀಟಾಗಿ ಕಟ್ ಮಾಡಿ ಕೊಟ್ಬಿಡಿ ಅಣ್ಣ. ನೀವು ಹೊಡೆಯೋ ಪೀಸ್ ಹೆಂಗಿರ್ಬೇಕು ಅಂದರೆ ಯಾವ ಫಿಶ್ ಇದು? ಇದು ಪಾಂಪ್ಲೆಟ್. ಇದು ಯಾವ ಮೀನು? ಬಾಡೆ ಮೀನು. ಇದು ರಘು. ರಘು ಅಂತ ಇದೆ ಹೆಸರು, ಚೆನ್ನಾಗಿ ಇಟ್ಟಿದ್ದಾರೆ, ರಘು. ನೋಡಿ ಬಂದ್ರಿ, ಅವ್ರು ಆಲ್ರೆಡಿ ಬಂದಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ನಿಂತಿದ್ದಾರೆ ನಮ್ಮ ವೈಫು ಮುಂದೆ ಅವರು. ಹಾಯ್. ಇವರು ಹಾಯ್ ಅಂತ ಸಲ್ಯೂಟ್ ಹೊಡೆದ್ಬಿಟ್ರು. ಇನ್ನೂ 2 ಪ್ಲೇಯರ್ಸ್ ಅಲ್ಲಿದ್ದಾರೆ. ಅವರು ಚಿಕನ್ ತೋರಿಸಿದ್ದೀನಲ್ಲ ಆವಾಗಲೇ. ಅವ್ರ ಬಗ್ಗೆ ಏನು ಹೇಳಬೇಕು ಅಂತ ನನಗೆ ಇವಾಗಲೂ ಗೊತ್ತಾಗ್ತಾ ಇಲ್ಲ. ಅವ್ರು ಏನಂತ ಕರಿಬೇಕು ಅಂತ ಕನ್ಫ್ಯೂಸಲ್ಲಿದ್ದೀನಿ ಅಂತ ಅಲ್ಲಿ ವೀಡಿಯೋ ಮಾಡಿದ್ದೆ. ಶಾಂತ ಅವ್ರನ್ನ.
ಅಕ್ಕ ಅನ್ಬೇಕಾ, ಮಮ್ಮಿ ಅನ್ಬೇಕಾ, ತಮ್ಮ ಅಂದಾಗ ಕನ್ಫ್ಯೂಸ್. ಶಾಂತಕ್ಕ. ಇದು ಫುಲ್ ಇಲ್ಲಿ ಬೇಕ್ರಿ ಇದೆ, ಅಲ್ಲಿ ರೇಷನ್ ಅಂಗಡಿ ಇದೆ, ಇಲ್ಲಿ ನೋಡ್ಕೊಂಬಿಡಿ ನೀವೇ. ಇನ್ನು ಇಲ್ಲೆಲ್ಲ ಫುಲ್ ಅಂಗಡಿಗಳಿದೆ. ಇಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟು ತೋಟಕ್ಕೆ ಹೋಗ್ತೀವಿ. ಬನ್ನಿ ಅಲ್ಲ ಹೋಗೋಣ. ಉಲ್ಟ್ರಿ ಇಲ್ಲಿಂದ ಎಲ್ಲ ಹೋಗೋ ರೂಟಲ್ಲಿ ಫುಲ್ಲು ಕತ್ಲೆ ಅಂದ್ಕೊಳ್ಳಿ. ಆ ಕಡೆ ಈ ಕಡೆ ಯಾರೂ ಇಲ್ಲ. ಮಧ್ಯದಲ್ಲಿ ನಮ್ಮದೊಂದು ಕಾರು, ತಾರೊಂದು ಮುಂದೆ ತಾರು ಹೋಗ್ತದೆ, ನಾನು ಹಿಂದೆ ಹೋಗ್ತಾ ಇದ್ದೀನಿ. ಬಟ್ ಅವ್ರ ತೋಟಕ್ಕೆ ಎಂಟ್ರಿ ಆಗೋ ರೂಟ್ ಮಾತ್ರ ಫುಲ್ ಆಫ್ ರೋಡಿಂಗ್ ಅಂದ್ಕೊಳ್ಳಿ. ಒಂದು ಆಫ್ ರೋಡಿಂಗ್ ಫೀಲೇ. ನಾನು ಕೇಳೇ ಆಫ್ ರೋಡಿಂಗ್ ಮಾಡ್ತಾಯಿದ್ದೆ, ಅವ್ರು ತಾರಲ್ಲಿ ಮಾಡಿದ್ರೆ ಸರಿ ಅಂದ್ಬಿಟ್ಟು ಫೈನಲಿ ತೋಟಕ್ಕೆ ರೀಚ್ ಆದ್ರಿ. ನೋಡಿ ತೋರಿಸ್ತೀನಿ. ಈ ಕಡೆ ಫುಲ್ಲು ಕತ್ಲೆ. ಎಷ್ಟು ಕತ್ಲೆ ಅಂದರೆ ಆ ಕಡೆ ಎಲ್ಲ ಫುಲ್ಲು ಕತ್ಲೆ, ಈ ಕಡೆನೂ ಫುಲ್ಲು ಕತ್ಲೆ. ಇದು ಅವರ ತೋಟದ ಮನೆ. ಈ ಕಡೆಲ್ಲ ಫುಲ್ ಅಡಿಕೆ ತೋಟ ಅಂತೆ. ಅವ್ರ ಮನೆ ತೋರಿಸ್ತೀನಿ ರೀ. ಸಂಧ್ಯಾ, ಈ ಲ್ಯಾಂಡ್ ಆಫ್ ಓನರ್ ಸಂಧ್ಯಾ ಅಂತ ಅವ್ರ ಹೆಸರು. ನೋಡಿ ಇದು ಅವರ ತೋಟದ ಮನೆ. ಇಲ್ಲೆಲ್ಲ ಬೆಳಗ್ಗೆ ತೋರಿಸ್ತೀನಿ ನೀಟಾಗಿ ಹೇಗಿರುತ್ತೆ ಅಂತ. ತುಂಬ ಚೆನ್ನಾಗಿದೆ, ಒಂಥರ ಗುಡ್ ವೈಬು. ಬಂದ ತಕ್ಷಣ ಒಂಥರ ಮನ್ಸಿಗೆಲ್ಲ ಏನೋ ಒಂಥರ ನೆಮ್ಮದಿ. ಬೆಳಗ್ಗೆ ಇನ್ನೂ ತುಂಬ ಚೆನ್ನಾಗಿರುತ್ತೆ, ತೋರಿಸ್ತೀನಿ. ಇಲ್ಲೆಲ್ಲ ನೋಡಿ, ಇಲ್ಲಿ ಕೆಳಗಡೆ ಒಂದು ಮನೆ, ಮೇಲ್ಗಡೆ ಒಂದು ಮನೆ ಇದೆ. ಸೈಡಲ್ಲಿ ಇಲ್ಲಿ ಈ ಮನೆ ಮೇಂಟೆನೆನ್ಸ್ಗೆ ಒಬ್ರನ್ನ ಇಟ್ಟಿದ್ದಾರೆ. ಹೊರಗಡೆ ತೋರಿಸ್ತೀನಿ ಬನ್ನಿ. ನೋಡಿ ಇದು ಅವರ ಹಾಲ್, ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ನೋಡಿ. ಲೈಟ್ ಕಾಂಬಿನೇಷನ್ನು, ಸೋಫಾ ಕಾಂಬಿನೇಷನ್ನು ಎರಡು ಸೂಪರಾಗಿದೆ, ಚೆನ್ನಾಗಿದೆ. ಇಲ್ಲಿ ಬಂದಾಗ ಎಂಜಾಯ್ ಮಾಡೋಕ್ಕೆ ಸ್ಪೀಕರು ಇಟ್ಕೊಂಡಿದ್ದಾರೆ. ಆ್ಯಂಡ್ ಇದು ಅಡುಗೆ ಮನೆ ನೋಡಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ನೋಡಿ. ಇಲ್ಲಿ ನಮ್ಮ ಇಬ್ಬರು ಬಾಸ್ಗಳು ಇಲ್ಲಿದ್ದಾರೆ, ವಿಘ್ನ ವಿನಾಯಕ, ಗುರು ರಾಘವೇಂದ್ರ ಸ್ವಾಮಿಯವರು ಇಬ್ಬರು ಇಲ್ಲೇ ಇದ್ದಾರೆ. ಅಡುಗೆ ಮನೆಯಲ್ಲೇ ದೇವಸ್ಥಾನನ ಸೆಟಪ್ ಮಾಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿದೆ. ಇನ್ನು ಎಂಟ್ರೆನ್ಸಲ್ಲಿ ಬರ್ತಾ ಇದ್ದಂಗೆ ಬುದ್ಧ ನೋಡಿ ಎಲ್ಲ ಶಾಂತಿ ಆಗಿಬಿಡಲಿ ಅಂತ ಬುದ್ಧ ಇಟ್ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಹಿಂಗೆ ಮೇಲ್ಗಡೆ ಹೋಗೋದು ಹಿಂಗ ನಡೀರಿ. ಇಲ್ಲಿ ಮೇಲ್ಗಡೆ ಒಂದು ಮನೆ ರೂಮ್ ಇದೆ, ನೀವು ಮೆಟ್ಲತ್ತಣ. ಇದು ಈ ಥರ ಮೆಟ್ಲೆಲ್ಲ ಹತ್ತಿ ಎಷ್ಟೊಂದು ದಿವಸ ಆಗಿತ್ತು. ಇದೇನು ಯಾಕೋ ತುಂಬ ಚಿಕ್ಕದು ಅನಿಸ್ತಾ ಇದೆ. ಮೆಟ್ಲೇ ಚಿಕ್ಕದ, ನಾನು ದಪ್ಪದಾಗಿದ್ದೀನೋ ನನಗೆ ಅರ್ಥ ಆಗ್ತಾಯಿಲ್ಲ. ಇಲ್ಲ ಟಾರ್ಚ್ ಇದೆ, ಲೈಟೆಲ್ಲ ಹಾಕ್ತಾರೆ. ಲೈಟ್ ಹಾಕ್ಲಿ, ತೋರಿಸ್ತೀನಿ ರೀ. ನೋಡಿ ಇಲ್ಲಿಂದ ವ್ಯೂ ಮಾತ್ರ ಬೆಳಗ್ಗೆ ಸೂಪರಾಗಿರುತ್ತೆ ಅಂದ್ಕೊಳ್ಳಿ. ತೋರಿಸ್ತೀನಿ ಬೆಳಗ್ಗೆ. ಇವಾಗ ಜಸ್ಟು ಇವಾಗ ಬಂದಿದ್ದೀವಲ್ಲ ಅಂತ ಇವಾಗ ಒಂದ್ಸರಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಇನ್ನೊಂದು ಮೇಲ್ಗಡೆ, ಇಲ್ಲೂ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ನೋಡಿ. ಅವ್ರು ಬಂದಾಗ ಟಿ ವಿ ನೋಡೋಕ್ಕೆ ಟಿ ವಿ ಇದೆ, ಕೂತ್ಕೊಂಡು ಎಂಜಾಯ್ ಮಾಡೋಕ್ಕೆ ಸೋಫಾ ಸೆಟ್ ಹಾಕ್ಸಿದ್ದಾರೆ, ಟೈಮ್ ನೋಡೋಕ್ಕೆ ಗಡಿಯಾರ ಇದೆ. ಹಾಂ, ಇಲ್ಲಿ ನೋಡಿ ಮೇಯ್ನು ನೋಡಿ ನಮ್ಮ ಐಟಮ್ಮು ಇಲ್ಲಿದೆ ನೋಡಿ. ಎಲ್ಲ ಬ್ರ್ಯಾಂಡು ಇಟ್ಟಿದ್ದಾರೆ, ಎಲ್ಲ ಪ್ರತಿಯೊಂದು ಬ್ರ್ಯಾಂಡು ಇಲ್ಲಿ ಇದೆ ನೋಡಿ. ಆದರೆ ಅವರು ನಮ್ಮ ವೈಫೆಲ್ಲ ಹೊಡೆಯಲ್ಲ. ಆದರೆ ಎಲ್ಲ ಥರ ಬ್ರ್ಯಾಂಡು ಇಟ್ಟಿದ್ದಾರೆ ಕಲೆಕ್ಷನ್. ಇದೇನು ಖಾಲಿ ಬಟ್ಲು ಅನ್ಕೊಬಿಡಿ, ಎಲ್ಲ ಫುಲ್ ಬಟ್ಲೆ. ಹಾಂ, ಇಲ್ಲೂ ಇದೆ. ಹಾಂ, ಇಲ್ಲಿ ನೋಡಿ ಎಲ್ಲ ಥರ ಬ್ರ್ಯಾಂಡು ಇದೆ. ಇವರೇ ಇಲ್ಲಿ ಪೇಂಟ್. ಹಾಂ ನೋಡಿ, ಬುದ್ಧ ಪೇಂಟಿಂಗ್ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಅಂತ ನೋಡಿ. ಇಲ್ಲಿದೆ ನೋಡಿ ಬುದ್ಧ, ಚೆನ್ನಾಗಿದೆ ಬುದ್ಧ, ಎಷ್ಟು ಚೆನ್ನಾಗಿ ಪೇಂಟ್ ಮಾಡಿಸಿದ್ದಾರೆ ನೋಡಿ. ಒಳ್ಳೆ ವೈಬು. ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೂ ಬೇರೆ ಥರ ವೈಬ್ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಒಂದು ತೋರಿಸಿರೋದು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಇಲ್ಲಿ ಒಂದು ಕಿಚನ್ನು, ಬಾರು, ಏನಾರ ಅನ್ಕೋಬೋದು ನೀವು. ಇದು ನಾನ್ ವೆಜ್ ಕಿಚನ್ನು. ಕೆಳಗಡೆ ಎಲ್ಲ ಚಿಕನ್ ನೋ ಎಂಟ್ರಿ, ಮೇಲ್ಗಡೆ ಮಾತ್ರ ಎಂಟ್ರಿ ಚಿಕನ್ನು. ಆಮೇಲೆ ಇವರು ಅವರು ಇದು ಮಾಡ್ತಾರಲ್ಲ, ಏನದು, ಇದೆಲ್ಲ ಹೋಗ್ತಾ ಇರ್ತಾರಲ್ಲ. ಇವರು ರ್ಯಾಲಿಗಳನ್ನೂ ಆರ್ಗನೈಸ್ ಮಾಡ್ತಾ ಇರ್ತಾರೆ.
ಎಲ್ಲ ತಾರು ಎಲ್ಲ ಮಾಡ್ತಾರೆ. ಇವ್ರದ್ದು ಒಂದು ಟೀಮ್ ಇದೆ, ಎಲ್ಲರೂ ಅವಾಗ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಈ ಟೀಮ್ಗೆ ನಾವು ಹೊಸ್ದಾಗಿ ಜಾಯ್ನ್ ಆಗಿದ್ದೀವಿ. ನಾವು ಒಂದು ತಾರು ಇಸ್ಕೊಂಡು ಇವ್ರು ಆಲ್ರೆಡಿ ಇದ್ದಾರೆ, ನಾನು ನ್ಯೂ ಕಮ್ಮರು, ನಾನು ಇವಾಗ ಜಾಯ್ನ್ ಆಗಿದ್ದೀನಿ ಸಭೆಗೆ. ನೋಡಿ ಈ ಕಡೆ ಇಲ್ಲಿ ಮೇಂಟೆನೆನ್ಸ್ ಮಾಡೋರ್ಗೂ ಅವ್ರಿಗೂ ಒಂದು ಚಿಕ್ಕದಾಗಿ ಒಂದು ಮನೆ ಕಟ್ಸಿದ್ದಾರೆ. ಈ ಕಡೆ ಎಲ್ಲ ಫುಲ್ ವೈಬು. ಇದು ಕೂತ್ಕೊಂಡು ಗೊತ್ತಲ್ಲ ಜಾಲಿ ಮಾಡೋಕ್ಕೆ ಫೈರ್ ಕ್ಯಾಂಪು ಇಷ್ಟಿದೆ. ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಬೆಳಗ್ಗೆನೂ ತೋರಿಸ್ತೀನಿ ಇನ್ನೊಂದು ಸರಿ ಆಚೆಗಡೆ ವೈಬೆಲ್ಲ. ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ತಾರೆ ಕೆಳಗಡೆ, ಇಲ್ಲ ಸಾರಿ ಅಂತೀನಿ ಮೇಲೆ. ಬನ್ನಿ ಹೋಗೋಣ, ಇನ್ನೂ ಅಡುಗೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೆಂಗಿರುತ್ತೆ ಏನೇನಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಆದರೆ ಈ ಮೆಟ್ಲು ಇಳಿಯೋದೇ ಸಖತ್ ಕಷ್ಟ. ನನಗೆ ಇವಾಗೂ ಕನ್ಫ್ಯೂಸು, ಮೆಟ್ಲು ಚಿಕ್ಕದ ನಾನೇ ದಪ್ಪ ಆಗ್ಬಿಟ್ಟಿದ್ದೀನ, ನನಗೆ ಅರ್ಥ ಆಗ್ತಾ ಇಲ್ಲ. ಆಗ್ತೀನಿ, ಕಾಣಿಸ್ತಾ ಇದ್ದಾರೆ. ಅವಾಗೇ ಒಂದ್ಸರಿ ಬೆಳಕಲ್ಲಿ ತೋರಿಸಿದ್ದೀನಿ, ಇನ್ನೊಂಚೂರು ಬೆಳಕಲ್ಲಿ ತೋರಿಸ್ತೀನಿ ನೋಡಿ. ಹಾಂ ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಆಗಲಿ. ಸ್ವಲ್ಪ ಇಲ್ಲಿ ಕ್ಯಾಂಪ್ ಫೈರ್ ಅರೇಂಜ್ ಮಾಡಿರೋದಾರೆ, ಇದು ಕೂತ್ಕೊಳ್ಳೋಕ್ಕೆ. ಇಷ್ಟನ್ನೆಲ್ಲ ಮೇಂಟೈನ್ ಮಾಡೋದು ಇವರೇ ಅಂಕಲ್ಲು. ನಿಮ್ಮ ಹೆಸ್ರು ಅಂಕಲ್? ನಾಗರಾಜ್ ಅಂದ್ಬಿಟ್ಟು ಇಲ್ಲಿ ಮೇಂಟೆನೆನ್ಸ್ ಎಲ್ಲ ಮಾಡ್ತಾರೆ. ಈ ಪಾಪ ಹೆಸ್ರೇನು? ಚೇತನ್. ಹಾಯ್ ಏನು? ಇವ್ರ ಹತ್ರ ಅಷ್ಟೇ ಮಾತಾಡೋದಂತೆ. ಇವಾಗ ನಮ್ದು ನೆಕ್ಸ್ಟ್ ಅಲ್ಲಿ ಪಾರ್ಟಿ ಪ್ಲೇಸ್ ಹೆಂಗಿದೆ ನೋಡಿ. ಬುದ್ಧ ಅಲ್ಲಿ ಪೀಸಾಗಿ ಪಾರ್ಟಿ ಮಾಡೋಕ್ಕೆ ಒಂದು ಸೆಟಪ್ ಮಾಡಿದ್ದಾರೆ. ಈ ಕಡೆ ಎಲ್ಲ ಪೂರ್ತಿ ಏನು, ಆ ಕಡೆ ಎಲ್ಲ ಮಾವಿನಕಾಯಿನಾ, ಆ ಕಡೆ ಎಲ್ಲ ಮಾವಿನಕಾಯಿ. ಬೆಳಗ್ಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇವರು ನೋಡಿ ಎತ್ತಿ. ಓ ಹುಷಾರು. ಬನ್ನಿ, ಇನ್ನೂ ಅಡುಗೆ ಮಾಡ್ಬೇಕಾರೆ ತೋರಿಸ್ತೀನಿ ಏನೇನು ಮಾಡ್ತಾರೆ. ಏನೋ ಪೆಪ್ಪರ್ ಚಿಕನ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ನೋಡೋಣ ಹೇಗಿರುತ್ತೆ, ಹೇಗೆ ಪ್ರಿಪ್ರೇಷನ್ ಮಾಡ್ತಾರೆ ಅನ್ನೋದನ್ನ ತೋರಿಸ್ತೀನಿ. ನೋಡ್ತಾ ಇರಿ ವಿಡಿಯೋ. ಹಾಲು ಕಾಯ್ತಾ ಇದೆ, ಹಾಲನ್ನ ಕುಡಿಯೋಕೆ ಇವ್ರುಗಳು ಕಾಯ್ತಾ ಇದ್ದಾರೆ. ಫೈನಲಿ ಕ್ಯಾಂಪ್ ಫೈರ್ ಕೂಡ ಅರೇಂಜ್ ಮಾಡಿದ್ರು, ಬೆಂಕಿ ಹಚ್ಚಿದ್ರಿ. ಸರಿ ಮುಟ್ಟು ಪಾರ್ಟಿ ಸ್ಟಾರ್ಟ್ ಮಾಡೋಣ ಅಂತ. ಚಿಕನ್ ಇನ್ನೂ ರೆಡಿಯಾಗಿರಲಿಲ್ಲ, ಅದಕ್ಕೆ ವೆಯ್ಟಿಂಗ್ ಮಾಡಿಕೊಂಡು ಸುಮ್ಮನೆ ಕೂತಿದ್ರಿ. ಅವ್ರು ಯಾರು ಏನೋ ಪಾರ್ಟಿ ಮಾಡಲ್ಲ, ನಾನು ಒಬ್ಬನೇ ಮಾಡೋದ್ರಿಂದ ಅವ್ರ ಜೊತೆ ಕಂಪ್ನಿ ಕೊಡ್ತಾರೆ. ಎಲ್ಲರೂ ಕೂತ್ಕೊಂಡು ಒಳ್ಳೊಳ್ಳೆ ಸಾಂಗ್ ಹಾಕ್ಕೊಂಡು ಒಳ್ಳೊಳ್ಳೆ ವೈಬ್ನ ಕ್ರಿಯೇಟ್ ಮಾಡಿದ್ರಿ. ತುಂಬ ಚೆನ್ನಾಗಿತ್ತು. ಸರಿ ಅಂತ ನಮ್ಮ ಅಕ್ಕ ಬಂದು ಡ್ಯಾನ್ಸ್ ಆಡೋನ್ ಬಾತಮ್ಮ ಆದರು. ಅದಕ್ಕೆ ಸರಿ ಮುಟ್ಟು ಅವ್ರ ಜೊತೆ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದೆ. ಅವ್ರ ಜೊತೆ ಕುಣಿತಾ ಇದ್ರೆ ಅದಾಗ್ತಾ ಇದ್ದಂಗೆ ನನ್ನ ವೈಫು ನೋಡ್ಬಿಟ್ಟು ಅವರು ಆಡ್ತೀನಿ ಅಂದರು. ಅವ್ರನ್ನೂ ಹಾಕ್ಕೊಂಡ್ರಿ ಡ್ಯಾನ್ಸ್ ಆಡೋಕ್ಕೆ. ನೋಡಿದ್ರಲ್ಲ ಹೇಗೆ ಡ್ಯಾನ್ಸ್ ಆಡ್ತಾ ಇದೀವಿ ಅಂತ. ಸಖತ್ತು ಒಂಥರ ಖುಷಿ ಆಗುತ್ತೆ. ಯಾಕಂದರೆ ಇಲ್ಲಿ ಬೆಂಗಳೂರಲ್ಲಿ ಸಖತ್ತು ಕೆಲಸದ ಪ್ರೆಷರ್ ಆಗಿರ್ಬೋದು, ಮಗದೊಂದು ಟೆನ್ಷನ್ಸ್ ಇರುತ್ತೆ. ಬಟ್ ಈ ಥರ ಒಂದು ಪ್ಲೇಸ್ಗೆ ಹೋದಾಗ ಮನ್ಸು ಬಿಚ್ಚಿ ಆರಾಮಾಗಿ ಡ್ಯಾನ್ಸ್ ಆಡ್ಕೊಂಡು ಎಂಜಾಯ್ ಮಾಡಿದ್ರೇ ಅದಕ್ಕೆ ಆ ಜಾಗಕ್ಕೊಂದು ಬೆಲೆ, ನಮಗೊಂದು ತೃಪ್ತಿ. ಸರಿ ಅಂತ ಎಲ್ಲ ಪಾರ್ಟಿ ಎಲ್ಲ ಮುಗೀತು, ಊಟ ಮಾಡಿದ್ರಿ. ಸರಿ ಮಲ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಮಲ್ಕೊಂಡ್ರಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ನೋಡಿ ನೈಟು ನಾನು ನಿಮಗೇನು ತೋರ್ಸೋಕ್ಕಾಗಿಲ್ಲ, ನಾನು ಇವಾಗಿದ್ದೆ. ಎದುರುಗಡೆ ಬಂದ ತಕ್ಷಣವೇ ಸೂರ್ಯ ವೆಲ್ಕಮ್ಮು, ಬಾಗಿಲಿನಾಚೆ ಬಂದ ತಕ್ಷಣ ನೋಡಿ. ಅಲ್ಲಿ ಫುಲ್ಲು ನೈಟ್ ತೋರಿಸಿಲ್ಲ, ಫುಲ್ ಮಾವಿನಕಾಯಿ ಮರ. ಈ ಕಡೆ ನಮ್ದು 2 ಕಾರು. ಈ ಕಡೆ ಎಲ್ಲ ಫುಲ್ಲು ಅಡಿಕೆ ತೋಟ ನೋಡಿ, ಇದೆಲ್ಲ ಅಡಿಕೆ ತೋಟ. ನೈಟು ಫುಲ್ ಡ್ಯಾನ್ಸ್ ಆಡಿ ಮೈಕೆಲ್ಲ ನೋವು ಹೋಗ್ಬಿಟ್ಟಿದೆ. ಇವಾಗ ಎದ್ರಿ, ಬನ್ನಿ ಕಾಫಿ ಕುಡಿಯೋಣ ಹೋಗಿ ಫ್ರೆಶ್ ಆಗಿ. ನನ್ನ ವೈಫು ಎಲ್ಲೋದ್ರು ಅವರು ಬೆಳಗ್ಗೆ ಸ್ಟೇಟಸ್ ಹಾಕ್ಬೇಕು ಹೋಗಿದ ಕಡೆ, ಅದಕ್ಕೆ ಬಾಬಾ ಅಂದರು. ಅದಕ್ಕೆ ಅವ್ರ ಜೊತೆ ಒಂದು ಫೋಟೋ ತೆಗಿಸ್ಕೊಂಡು ಈ ಕಡೆ ಅವರಿಬ್ರು ಫೋಟೋ ತೆಗೋದಿದ್ರು ನೋಡಿ. ಇಲ್ಲಿ ಅವರು ತೆಗೆದು ಆಲ್ರೆಡಿ ಸ್ಟೇಟಸ್ಗೆ ಅಪ್ಲೋಡ್ ಮಾಡಿಬಿಟ್ಟಿದ್ರು. ಸರಿ ಅಂದ್ಬಿಟ್ಟು ನಾನು ಈ ಕಡೆ ಬಂದೆ. ಆದರೂ ಬಿಸಿಲು ಜೊತೆ ಅವಾಗಿಂದ ಎಷ್ಟು ಚೆನ್ನಾಗಿ ಬಿಸಿಲು ಮೈಗೆ ಬೀಳ್ತದೆ ಅಂದರೆ ವಿಟಮಿನ್ ಡಿನ ಚೆನ್ನಾಗಿ ತಗೋತಾ ಇದ್ದೀನಿ. ಅಂತ ಕಾಫಿ ಕೂಡ ಕೊಟ್ಟರು. ಕಾಫಿ ಕುಡಿಯೋಣ ಅಂದರೆ ನನ್ನ ವೈಫ್ ನೋಡಿ, ಅಲ್ಲೊಂದು ಪಾಪು ಇದೆ ಕೆಲಸದವ್ರದ್ದು, ಅವ್ರದ್ದು ಎತ್ಕೊಂಡು ಫೋಟೋ ತೊಗೊಂಡು ಅವ್ರ ಜೊತೆ ಡ್ಯಾನ್ಸ್ ಆಡ್ತಾ ಇದ್ದಾರೆ. ಕಾಫಿ ಮಾತ್ರ ತುಂಬ ಚೆನ್ನಾಗಿತ್ತು. ಅದು ಆ ವೆದರ್ಗೆ ಅಲ್ಲಿ ಆ ಜಾಗದಲ್ಲಿ ಕುಡಿಯೋ ಮಜಾನೇ ಬೇರೆ. ತುಂಬ ಚೆನ್ನಾಗಿತ್ತು ಕಾಫಿ. ನಂದು ಸ್ನಾನ ಆಯಿತು ಇವಾಗ. ಸ್ನಾನ ಮಾಡಿಬಿಟ್ರೆ ಏನೋ ಒಂಥರ ಫ್ರೆಶ್ ಮೈಂಡು. ನೋಡಿ ಇಲ್ಲಿ ಬಂದ ತಕ್ಷಣ ಕ್ಯಾಮ್ರಾ ಯಾರೋ ಬಂದರು ಅಂದ್ಬಿಟ್ಟು ಕ್ಯಾಮ್ರಾ ಸಿಗ್ನಲ್ ಕೊಡ್ತಾಯಿದೆ.
ಯಾರೋ ಟಕ್ಕಂತ ಹಂಗೆ ಟರ್ನ್ ಆಯಿತು ಕ್ಯಾಮ್ರಾ ನನ್ನ ಹತ್ರ. ಏನೇನು ಟೆಕ್ನಾಲಜಿ ಎಲ್ಲ ಅದ್ರಲ್ಲಿ ಮಾತಾಡ್ಲೂಬೋದು ಆ ಕ್ಯಾಮ್ರಲ್ಲಿ ನಾವು ಬೇರೆ ಕಡೆಯಿಂದ. ಸೇಫ್ಟಿ ಇರಬೇಕಲ್ಲ, ಈ ಥರ ಅಂದಮೇಲೆ ಸೇಫ್ಟಿ ಇರಬೇಕು. ಅವ್ರು ನಮ್ಮ ವೈಫ್ ಇನ್ನೂ ಸ್ನಾನ ಅವರು ಬರ್ತಾಯಿದ್ದಾರೆ ಕೆಳಗಡೆ ನೋಡಿ, ಅಲ್ಲಿ ಬರ್ತಾಯಿದ್ದಾರೆ. ಬನ್ನಿ ಬೇಗ, ಅವರಲ್ಲಿ ಅಲ್ಲಿ ಹೋಗ್ತಾಯಿದ್ರು. ಬನ್ನಿ 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 ಬನ್ನಿ, ನಿಧಾನಕ್ಕೆ ಬನ್ನಿ. ನೀವು ಸ್ಪೀಡಾಗಿ ಏನು ಬರೋದು ಬೇಡ. ಇವಾಗ ಹೋಗ್ತಾ ಇರೋ ವಿಷಯ ಏನಪ್ಪ ಅಂದರೆ, ಅವರ ತೋಟದಲ್ಲಿ ಒಂಬಾಳೆ ಹೊಡೆದಿದೆ. ಅದಕ್ಕೆ ಅದ್ರ ಪೂಜೆ ಮಾಡೋಣ ಅಂತಲೇ ಬಂದಿರೋದು. ಮೇಯ್ನ್ ಟಾಪಿಕ್ಕೆ ಪೂಜೆಗೆ ಬಂದಿದ್ದು. ಹಾಗೆ ಒಂದು ಚಿಕ್ಕದಾಗೆ ನೀಟು ಒಂದು ಪಾರ್ಟಿ, ಫ್ಯಾಮಿಲಿ ಪಾರ್ಟಿ ಅರೇಂಜ್ ಮಾಡಿಕೊಂಡು ಮಾಡಿದ್ದು. ಹೋಗ್ತಾ ಇದ್ದೀವಿ ನೋಡಿ ಮಧ್ಯದಲ್ಲಿ. ನಡೆಯೋ ಅಯ್ಯೋ, ಇದೇ ನೋಡಿ ಒಂಬಾಳೆ. ಇದೊಂದೇ ಮರದಲ್ಲ ಅಣ್ಣ ಹೊಡೆದಿರೋದು? ಇದೇ ಮೂಮೆಂಟ್. ಇದು ದೊಡ್ಡದು, ಇದೇ ದೊಡ್ಡದು. ಅಯ್ಯೋ ವಿಡಿಯೋಗ್ರಾಫರ್ ಇಲ್ಲಿ ಹಿಡಿತಾ ಇದೀನಿ, ಬನ್ನಿ. ವಿಡಿಯೋಗ್ರಾಫರ್ ಮಾಡ್ಬಿಟ್ಟಿದ್ದೀರಲ್ಲ ನನ್ನ. ಅಯ್ಯೋ ವಿಡಿಯೋಗ್ರಾಫರ್ ಮಾಡ್ಬಿಟ್ಟಿದ್ದಾರೆ. ನೋಡಿ, ಅವ್ರು ಅಲ್ಲಿಂದ ಝೂಮ್ ಹಾಕು ಅಂತ. ಆಕ್ಷನ್ ಇದೆ ಇದರಲ್ಲಿ. ಆಕ್ಷನ್ ಹಿಂಗೆ ಅಂದಿದ್ದು ಹಿಡ್ದಿದ್ದೀನಿ. ಬನ್ನಿ. ಇದೇ ಒಂಬಾಳೆ ಅಂತೆ. ಅದೇ ಚಿಕ್ಕದು ಹೊಡೆದಿದ್ಯಂತೆ, ಅದು ಲೆಕ್ಕಕ್ಕೆ ಬರಲ್ವಂತೆ. ಈ ದೊಡ್ಡದಿದೆಯಲ್ಲ ಅದೇ ಅಂತ ಲೆಕ್ಕ. ಎಲ್ಲರೂ ಹೆಣ್ಮಕ್ಳು ಸೇರಿ ಎಲ್ಲ ನೀಟಾಗೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ರು. ಅದಕ್ಕೆಲ್ಲ ಮಾಡ್ಬೇಕಾದ್ರೆ ನೀಟಾಗಿ ಹೆಂಗೆ ಮಾಡಬೇಕು ಅನ್ನೋದು ಅವ್ರ ಕಡೆ ಗೊತ್ತಿರುತ್ತೆ. ಅದಕ್ಕೆ ನಾನು ಎಂಟ್ರಿ ಆಗಿಲ್ಲ. ಅವರೆಲ್ಲ ನೀಟಾಗಿ ಪೂಜೆ ಮಾಡಿದ್ರು. ಪೂಜೆ ಕೂಡ ಸ್ಟಾರ್ಟ್ ಆಯಿತು. ಹಾಗೆ ಪೂಜೆ ಎಲ್ಲ ಮಾಡಿದ್ರು, ಎಲ್ಲರೂ ಮಾಡಿದ್ರು, ನಾನು ಮಾಡಿದೆ. ನಾನು ಕ್ಯಾಮ್ರಾ ಹಿಡಿತಾ ಇರೋದ್ರಿಂದ ನಂದು ವೀಡಿಯೋ ಹಾಕೋಕ್ಕಾಗಿಲ್ಲ, ಅದರಿಂದ ಸಾರಿ. ಆ್ಯಂಡ್ ಎಲ್ಲರೂ ಪೂಜೆ ಮಾಡಿದ್ರು, ನೀಟಾಗಿ ಮುಗಿದು ಪೂಜೆ ಎಲ್ಲ ಆದಮೇಲೆ ಹೆಣ್ಮಕ್ಳು ಗೊತ್ತಲ್ಲ, ಅಷ್ಟಾಗುಮ್ಮ ಕೊಡೋದು ಅದು ಇದು ಅವ್ರದ್ದಿತ್ತು ಪ್ರೊಸೀಜರು. ಅದು ಮಾಡಿಕೊಂಡು ಸೀದಾ ಆ ಕಡೆ ಹೊರಟ್ರಿ ನಾಷ್ಟ ಮಾಡೋಣ ಅಂದ್ಬಿಟ್ಟು. ನಾಷ್ಟ, ಉಪ್ಪಿಟ್ಟು, ಚಿತ್ರಾನ್ನ, ಪಾಯಸ ಪ್ರತಿಯೊಂದು ಮಾಡಿದ್ರು. ನಾನು ಏನಕ್ಕೆ ಈ ವಾಯ್ಸ್ ಕೊಡ್ತಾ ಇದ್ದೀನಿ ಅಂದರೆ, ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ಸ್ ಹಾಕ್ಬಿಟ್ಟಿದ್ದಾರೆ. ಅದನ್ನ ಅಪ್ಲೋಡ್ ಮಾಡಿದ್ರೆ ಕಾಪಿರೈಟ್ ಬಿದ್ದೋಗ್ಬಿಡುತ್ತೆ ವೀಡಿಯೋಗೆ. ಅದರಿಂದ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು ಎಲ್ಲರೂ. ನಾನು 3 ಸರಿ ಹಾಕ್ಸ್ಕೊಂಡು ತಿಂದೆ ಅಂದ್ಕೊಳ್ಳಿ. ಚೆನ್ನಾಗಿತ್ತು ಟೇಸ್ಟ್, ಎಲ್ಲಾದರೂ ಟೇಸ್ಟು ಫುಡ್ದು. ಓಕೆ ಫ್ರೆಂಡ್ಸ್, ಬಂದ್ರಿ, ನಾನೆಲ್ಲ ಎಂಜಾಯ್ ಮಾಡಿದ್ರಿ. ಇವಾಗ ಹೊರಡ್ತಾ ಇದ್ದೀವಿ ವಾಪಸ್ಸು ಬೆಂಗಳೂರು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋ ಸಿಗ್ತೀನಿ. ಲವ್ ಯು ಆಲ್, ಬಾಯ್. ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟು. ಯಾರ್ಯಾರು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.